ಬೇಕಾದ್ರೆ ಊಟ ಕಾಫಿ ತಿಂಡಿ ಏನ್ ಬೇಕಾದ್ರೂ ಕೊಡ್ತೀವಿ, ಬೇಕಾದ್ರೆ ಚಿನ್ನವನ್ನು ಕೊಟ್ಬಿಡ್ತೀವಿ. ಆದ್ರೆ ಒಂದು ಲೋಟ ನೀರು ಕೊಡಕ್ ಮನ್ಸಾಗ್ತಿಲ್ಲ. ಯಾಕೆ ಅಂದ್ರೆ ಅಷ್ಟು ತೊಂದರೆ ಇದೆ. ಈಗ ನಾವು ಬಾಡಿಗೆ ಮನೇಲಿದ್ದೀವಿ, ಓನರ್ಗೆ ಬಾಡಿಗೆ ಕಟ್ಟೋದಲ್ಲ, ನೀರಿನ ದುಡ್ಡು ಕಟ್ಟೋದೇ ಆಗ್ಬಿಡುತ್ತೆ. ಯಾಕೆಂದ್ರೆ ಅವ್ರ ಪರಿಸ್ಥಿತಿ ಆಗಿದೆ, ಲೋಡ್ ಹಾಕ್ಸ್ಬೇಕು, ಬೋರ್ವೆಲ್ಲಲ್ಲೂ ಬತ್ತೋಗಿದೆ, ನೀರಿಲ್ಲ ಸರ್. ಇವಾಗ ಒಂದೊಂದು ಹನಿ ನೀರು ಖರ್ಚು ಮಾಡಕ್ಕೂ ನಮ್ಗೆ ಯೋಚನೆ ಆಗ್ಬಿಟ್ಟಿದೆ ಸರ್. ಆ ಥರ ಆಗ್ಬಿಟ್ಟಿದೆ. ದುಡ್ಡು ಕೊಟ್ಟರು ನೀರಿಲ್ಲ. 3 ದಿವಸ ನಾವು ಇನ್ನು 3 ದಿವಸಕ್ಕೆ ನೀರು ಬೇಕು ಅನ್ನೋಗಿ ಇವಾಗಲೇ ಹೇಳ್ಬೇಕು ಅವ್ರಿಗೆ. ಹೇಳಿದ್ರು ಸಿಗ್ತಾ ಇಲ್ಲ ನೀರು. ಆ ಪರಿಸ್ಥಿತಿಯಲ್ಲಿ ಇದೀವಿ ಸರ್. ಬೇಸಿಗೆ 3 ತಿಂಗಳಿಂದ ನಮ್ಗೆ ಬೇಸಿಗೆ ಆಗೋಗ್ಬಿಟ್ಟಿದೆ. ನೀರಿಗಂತೂ ಅಭಾವ ಅಂದರೆ ಹೇಳ್ಬಾರ್ದು. 15 ದಿವಸದಿಂದ ಅವ್ರು BBMP ಅವ್ರು ಬಂದರು, ಇಂಜಿನಿಯರು ಬಂದರು, ನೋಡ್ಕೊಂಡು ಹೋದ್ರು. ಇದುವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಅವರು. 3 ತಿಂಗಳಿಂದ ನೀರೇ ಬರ್ತಾ ಇಲ್ಲ ನಮಗೆ. ಕೇಳಿದ್ರು ಅವರು ಏನೋ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಬಂದು ನೋಡ್ರಿ, ಈ ಬೀದಿಲ್ ಪರಿಸ್ಥಿತಿ ನೋಡ್ರಿ, ಟ್ಯಾಂಕರ್ ಒಡಿಸ್ಕೊಳಕ್ಕೂ ಅವರು ಕೂಡ ಬರ್ತಾ ಇಲ್ಲ. ದುಡ್ಡು ಕೊಡ್ತೀವಿ ಅಂದ್ರೂ ಬರ್ತಾ ಇಲ್ಲ ಅವರು. ನಾವೇನು ಮಾಡೋದು? ಮಕ್ಕಳಿಗೂ ನೀರಿಲ್ಲ, ಕುಡಿಯೋಕ್ಕೂ ನೀರಿಲ್ಲ, ಸ್ನಾನ ಮಾಡೋಕ್ಕೂ ನೀರಿಲ್ಲ. ಹೇಳಿದ್ರು ಅವ್ರ ತಲೆಗೆ ಹಾಕ್ಕೊಳ್ತಾ ಇಲ್ಲ. ಬರ್ತಾರೆ, ನೋಡ್ತಾರೆ, ಆಯಿತು ನಾವು ಮಾಡ್ತೀವಿ ಅಂತ ಹೋಗ್ತಾರೆ. BBMP ಅಧಿಕಾರಿಗಳು ಅವರು ತಾನೇ ಏನು ಬಂದು ನೋಡಿ ಏನು ಸಮಸ್ಯೆ ಅನ್ನೋದು ಕೇಳ್ತಾ ಇಲ್ಲ. ಅವರು ಇಂಜಿನಿಯರ್ ಫೋನ್ ಮಾಡಿದ್ರಿ, ಬಂದ್ರಿ, ನೋಡಿದ್ರು, ಅವ್ರ ಪಾಡ್ಗೆ ಅವ್ರು ಹೊಟ್ಟೋದ್ರು. ಇಲ್ಲಿನ ಸಮಸ್ಯೆ ಅವ್ರು ನೋಡಿ ಬಗೆಹರಿಸ್ಬೇಕೋ ಬೇಡವೋ ಸರ್? ಈಗ ಒಂದು ಟ್ಯಾಂಕರು ಮೊದಲು 500 ಇದೀಗ 800 ಆಗಿದೆ. 800 ಕೊಟ್ಟರು ಬರ್ತಾ ಇಲ್ಲ. ಇವತ್ತು ಫೋನ್ ಮಾಡಿದ್ರೆ ಅವ್ರು 3 ದಿವಸ ಆಗುತ್ತೆ. 3 ದಿವಸದವರೆಗೂ ನಾವು ನೀರು ಇರದೇ ಇರೋಕ್ಕಾಗುತ್ತಾ ಸರ್? ನೀರು ತುಂಬ ಪ್ರಾಬ್ಲಮ್ ಇದೆ. ದಯವಿಟ್ಟು BBMP ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ವಹಿಸಿ ನಮ್ಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಅಂತ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀವಿ.